ಯಾರೇನು ಕೇಳ್ಕೊಂಡು ಹುಟ್ಟಿರಲ್ಲ ರೀ, ನಾನು ಹಿಂಗೆ ಹುಟ್ಟಬೇಕು. ವಿಶೇಷ ಮಕ್ಕಳನ್ನ ದೇವರ ಮಕ್ಕಳು ಅಂತ ಹೇಳೋದು. ದುಡ್ಡಿದ್ದವ್ರಿಗೆಲ್ಲ ಸಹಾಯ ಮಾಡೋ ಗುಣ ಇರಲ್ಲ. ಸುಮಾರು 70 ವಿಶೇಷ ಮಕ್ಕಳ ಜವಾಬ್ದಾರಿಯನ್ನ ಸಂತೋಷ್ ಲಾಡ್ ಹೊತ್ಕೊಂಡಿದ್ದಾರೆ. ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅನ್ನೋ ಕೊಡುಗೆಯನ್ನು ಕೊಡ್ಬೇಕನ್ನೋ ಉದ್ದೇಶ ಇದೆಯಲ್ಲ, ಹ್ಯಾಟ್ಸ್ ಆಫ್. ದುಡ್ಡಿದ್ದವ್ರಿಗೆಲ್ಲ ಸಹಾಯ ಮಾಡೋ ಗುಣ ಇರಲ್ಲ. ಹಾಗನ್ಬಿಟ್ಟು ಸಹಾಯ ಮಾಡೋ ಗುಣ ಇದ್ದವ್ರ ಹತ್ರ ಎಲ್ಲ ಅನುಕೂಲವಾದ ವಾತಾವರಣ ಇರಲ್ಲ. ಆದರೆ ಇವೆರಡೂ ಇತ್ತು ಅಂದರೆ ನಿಜಕ್ಕೂ ಅವ್ರು ದೊಡ್ಡ ಮನುಷ್ಯರಾಗ್ತಾರೆ. ಎಸ್, ಆಬ್ವಿಯಸ್ಲಿ ತಮ್ಲೇನ್ ಗೊತ್ತಿರುತ್ತೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅತ್ಯಂತ ಡೈನಾಮಿಕ್ ಆಗಿ ಕೆಲಸ ಮಾಡ್ತಿರುವಂಥ ಸಚಿವ. ಒಂದು ಕಡೆ ಇಲಾಖೆಯನ್ನು ಅಭಿವೃದ್ಧಿಗೆ ತರಬೇಕು, ಶ್ರಮಿಕರು ಕಾರ್ಮಿಕರ ಏಳಿಗೆ ಆಗಬೇಕು, ಜೊತೆಯಲ್ಲಿ ಪ್ರತಿಯೊಂದಕ್ಕೂ ಮಿಡಿಯುವಂಥ ಮನಸ್ಸು ಸಂತೋಷ್ ಲಾಡ್ ಅವ್ರದ್ದು. ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ, ವಿದ್ಯಾರ್ಥಿಗಳ ವಿಚಾರದಲ್ಲಿ ನೀವು ಬೇಕಾದ್ರೆ ಅವರ ಸೋಷಿಯಲ್ ಮೀಡಿಯಾ ಮಗದೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀರಿ. ಸಂತೋಷ್ ಲಾಡನ್ನು ಒಬ್ಬ ಸಚಿವರನ್ನಾಗಿ ನೋಡೋದರ ಹೊರತಾಗಿ ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ಖುಷಿಯಾಗೋದು ದಾನ ಧರ್ಮ. ಯಾರ ಮನೆ ಬಾಗ್ಲಿಗೆ ಬರಲಿ, ಯಾರ ಕಚೇರಿ ಹತ್ರ ಬರಲಿ, ಅಥವಾ ಯಾರ ದಾರಿ ಮಧ್ಯೆ ಸಿಗಲಿ, ಇಂಥವ್ರಿಗೆ ಸಹಾಯ ಆಗಬೇಕು. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಅಂದರೆ ಅದೇನು ಬೇಕು ನಾನು ಮಾಡ್ತೀನಿ ಅಂತಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ದೀನದಲಿತರು, ವಯಸ್ಸಾದವರು, ಅಜ್ಜಿದಿರು, ಯಾರು ಬೇಕಾರಿರ್ಬೋದು, ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಏನೋ ಒಂದು ಹೆಲ್ಪ್ ಆಗಬೇಕಂದ್ರೆ ತನ್ನ ಕೈಲಿ ಏನಾಗುತ್ತೆ ಅದನ್ನು ಮನಸ್ಸಿಂದ ಮಾಡ್ತಾರೆ ಸಂತೋಷ್ ಲಾಡ್. ಇದೇ ವಿಚಾರಕ್ಕೆ ತುಂಬ ಖುಷಿಯಾಗೋದು. ಇದರ ಜೊತೆಯಲ್ಲೇ ನನಗೆ ವಿಶೇಷವಾಗಿ ಗಮನ ಸೆಳೆದಿದ್ದು, ಈ ವಿಡಿಯೋ ಮಾಡೋದಕ್ಕೆ ಕಾರಣ ವಿಶೇಷ ಚೇತನ ಮಕ್ಕಳು. ತಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಸಾಕಷ್ಟು ಸೇವೆಗಳನ್ನು ಮಾಡ್ತಿರುವಂತಹ ಕಾರ್ಮಿಕ ಸಚಿವ ಇದೀಗ ವಿಶೇಷ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಯಾರೇನು ಕೇಳ್ಕೊಂಡು ಹುಟ್ಟಿರಲ್ಲ ರೀ, ನಾನು ಹಿಂಗೆ ಹುಟ್ಟಬೇಕು, ನಾನು ಬುದ್ಧಿಮಾಂದ್ಯರಾಗಿ ಹುಟ್ಟಬೇಕು, ಯಾರೂ ಕೇಳ್ಕೊಂಡು ಹುಟ್ಟಿರಲ್ಲ. ಆ ಪದವನ್ನು ಬಳಸಬಾರ್ದು. ವಿಶೇಷ ಮಕ್ಕಳು ಅನ್ನೋದು ಅವರಿಗೆ ಸೂಕ್ತವಾದ ಪದ. ಕಲಘಟಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತಿರುವಂಥ ಸಂತೋಷ್ ಲಾಡ್ ತನ್ನ ಕ್ಷೇತ್ರದಲ್ಲಿ ಏನೂ ಸಮಸ್ಯೆ ಕಾಣಬಾರ್ದು ಅಂತ ಓಡಾಡ್ತಾರೆ. ತಮ್ಮ ಫೌಂಡೇಶನ್ ಹಾಗೆಯೇ ಜನಮುಖಿ ಸ್ವಯಂ ಸೇವಾ ಸಂಸ್ಥೆಯ ಜೊತೆಗೂಡಿ ಸುಮಾರು 70 ವಿಶೇಷ ಮಕ್ಕಳ ಜವಾಬ್ದಾರಿಯನ್ನು ಸಂತೋಷ್ ಲಾಡ್ ಹೊತ್ಕೊಂಡಿದ್ದಾರೆ. ಅವರಿಗೂ ಶಿಕ್ಷಣ ಸಿಗಬೇಕು, ಅವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ನಿಲ್ಲಬೇಕು. ಇದ್ಯಾವುದು ಗುಣಮುಖವಾಗದ ಸಮಸ್ಯೆಗಳು ಅಲ್ಲ. ಬರ್ತಾ ಬರ್ತಾ ಸರಿನೂ ಆಗ್ಬೋದು. ಸರಿ ಆದಮೇಲೆ ಅಯ್ಯೋ ದೇವರೇ ನಾನು ಓದೋದೇ ಕಲೀಲಿಲ್ಲ ಅನ್ನಿಸ್ಬಾರ್ದ ಮಕ್ಕಳಿಗೆ. ಅದಕ್ಕೆ ಈ ವಿಶೇಷ ಮಕ್ಕಳನ್ನು ದೇವರ ಮಕ್ಕಳು ಅಂತ ಹೇಳೋದು. ಈ ದೇವರ ಮಕ್ಕಳು ಅವರ ಶಿಕ್ಷಣಕ್ಕೆ, ಅವರ ಚಿಕಿತ್ಸೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಸಂತೋಷ್ ಲಾಡ್ ಅವರು. ನಮಗೂ ಶಾಲೆ ಬೇಕು, ಇದು ಈ ಯೋಜನೆಯ ಉದ್ದೇಶ. ಅಂದರೆ ಅವ್ರು ಅಂದ್ಕೊಂಡಿರೋದು ಅಂದರೆ ನಾವು ಓದ್ತೀವ್ರಿ ಅಂತ. ವಿಶೇಷ ಮಕ್ಕಳಿಗೆ ಎಲ್ಲವೂ ಕಲರ್ಫುಲ್ಲಾಗಿ ಕಾಣಬೇಕು. ಹೀಗಾಗಿ ಶಾಲೆಯ ಸುಣ್ಣ, ಬಣ್ಣ, ಚಿತ್ರಗಳು, ಆಟೋಟ, ಅವರಿಗೆ ವಿಶೇಷವಾದ ಆಟೋಟ ವ್ಯವಸ್ಥೆ ಎಲ್ಲವನ್ನ ಕೂಡ ತಮ್ಮ ಫೌಂಡೇಶನ್ ವತಿಯಿಂದಲೇ ಸಂತೋಷ್ ಲಾಡ್ ಮಾಡಕ್ಕೆ ಹೊರಟಿದ್ದಾರೆ, ಮಾಡ್ತಿದ್ದಾರೆ. ಈ ವಿಶೇಷವಾದ ಮಕ್ಕಳಿಗೆ ಪಾಠವನ್ನು ಮಾಡೋಕ್ಕೆ ಅಷ್ಟೇ ವಿಶೇಷವಾದ ತಾಳ್ಮೆ ಇರುವಂತಹ ಶಿಕ್ಷಕರು ಬೇಕು. ಅವರ ನೇಮಕಾತಿ. ಮಕ್ಕಳಿಗೆ ಎಲ್ಲರ ದೇಹದಲ್ಲಿ ಊನಾಯಿತು, ಅದನ್ನ ಸರಿ ಮಾಡಬೇಕಂದ್ರೆ ಫಿಸಿಯೋಥೆರಪಿಸ್ಟ್ಗಳು, ಮಕ್ಕಳ ಆರೋಗ್ಯ ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕ್ಕೆ ಸೂಕ್ತವಾದ ಡಾಕ್ಟ್ರುಗಳು. ಕೇವಲ 70 ಮಕ್ಕಳು ಜವಾಬ್ದಾರಿ ತಗೊಬಿಡ್ತೀನಿ ಅಂದರೆ ಅಲ್ಲ. ಇಂಚಿಂಚು ಮಾಹಿತಿ, ಮೈನ್ಯೂಟ್ ಮಿಸ್ಟೇಕ್ಸು ಯಾವುದು ಆಗಬಾರ್ದು ಅನ್ನೋದು ಸಂತೋಷ್ ಲಾಡ್ ಅವರ ಉದ್ದೇಶ. ಹಾಗಾಗಿ ಶಾಲೆಯಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ. ನಮಗೂ ಶಾಲೆ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಟ್ರೈನಿಂಗ್ ಸೆಷನ್ಗಳಿರುತ್ತೆ. ಇದರಲ್ಲಿ ಫೈನ್ ಮೋಟಾರ್ ಚಟುವಟಿಕೆ, ಗ್ರಾಸ್ ಮೋಟಾರ್ ಚಟುವಟಿಕೆ, ಹೊರಾಂಗಣ ಆಟ, ಒಳಾಂಗಣ ಆಟ, ಕಲರ್ ಕಾನ್ಸೆಪ್ಟು, ನಂಬರ್ ಕಾನ್ಸೆಪ್ಟು, ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ, ಆಟಗಳ ಮೂಲಕ ಪಾಠ ಸೇರಿ ಹಲವು ಥರದ ಚಟುವಟಿಕೆ. ಅಂದರೆ ಮಕ್ಕಳಿಗೆ ಇಲ್ಲಿ ಪಾಠ ಕಲಿತಿದ್ದೀವಿ ಅಂತ ಗೊತ್ತಿಲ್ಲ, ಯಾಕಂದರೆ ಅವ್ರು ವಿಶೇಷ ಮಕ್ಕಳು. ಆಟದ ಜೊತೆ ಪಾಠನ ಕಲಿಸೋದು ಇದರ ಮುಖ್ಯವಾದ ಉದ್ದೇಶ. ಒಟ್ಟಿನಲ್ಲಿ ಎಲೆಕ್ಷನ್ನು ಗೆದ್ದಾಯಿತು, ಮಿನಿಸ್ಟ್ರು ಆಗಾಯಿತು ಅನ್ನುವಂತಹ ಹಲವರ ನಡುವೆ ಸಿಕ್ಕಿರೋ ಅವಕಾಶದಲ್ಲಿ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಕೊಡುಗೆಯನ್ನು ಕೊಡಬೇಕನ್ನೋ ಉದ್ದೇಶ ಇದೆಯಲ್ಲ, ಹ್ಯಾಟ್ಸ್ ಆಫ್. ವೀಕ್ಷಕರೇ, ಸುಮಾರು 70 ಮಕ್ಕಳ ಜವಾಬ್ದಾರಿ, ವಿಶೇಷ ಮಕ್ಕಳ, ದೇವರ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಿರುವಂಥ ಸಂತೋಷ್ ಲಾಡ್ ಅವರ ಮಹಾನ್ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.